ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೇತ್ರ ದಿಯನ್ನ ಚಾನಲ್ ಬಂದಿದ್ದಕ್ಕೆ ಸುಸ್ವಾಗತ. ಇವತ್ತು ನಾವು ಮಾಡ್ತಾ ಇದ್ದೀವಿ ರೆಸಿಪಿ ಅವಲಕ್ಕಿ. ಏನು ಹಾಕ್ಬೇಕಂತ ಇದಕ್ಕೆ ಇದು ತುಂಬ ಸಿಂಪಲ್ಲು. ಹೋಟೆಲ್ ಸ್ಟೈಲ್ ಬೇಕಂದ್ರೂ ಮಾಡ್ಕೊಬೋದು. ತುಂಬ ಈಸಿ ಇದು ಮಾಡೋದು. ಅದಕ್ಕೆ ಏನೇನು ಬೇಕು ಅಂತ ಫಸ್ಟ್ ನೋಡ್ಕೊಂಬರೋಣ. ಮಾಮೂಲಿ ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಒಣಮೆಣಸಿನ್ಕಾಯಿ ಹಾಕಿದ್ರೆ ತುಂಬ ಒಳ್ಳೆಯದು. ಹಸಿರು ಮೆಣಸಿನ್ಕಾಯಿ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ನಾನು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅವಲಕ್ಕಿ ತೊಳೆದು ಒಂದು 5 ನಿಮಿಷ ತೊಳೆದು ನೀರು ತೆಗೆದು ಇಟ್ಕೊಂಡಿರೋದು. ಇವಾಗ ಒಗ್ಗರಣೆ ಮಾಡ್ತೀನಿ. ಮತ್ತು ನಿಂಬೆಹಣ್ಣು ಇರಬೇಕು. ನಿಂಬೆಹಣ್ಣು ಲಾಸ್ಟಲ್ಲಿ ಇರಬೇಕು, ಇಲ್ಲ ಅಂದರೆ ಕಹಿ ಬರುತ್ತೆ. ಒಗ್ಗರಣೆ ಹಾಕ್ಕೊಂಡು ಇವಾಗೆಲ್ಲ ಒಗ್ಗರಣೆಗೆ ಹಾಕಬೇಕು. ಈರುಳ್ಳಿ ಎಲ್ಲ ಮಿಕ್ಸ್ ಹಾಕೊಬೇಕು. ನಿಂಬೆಹಣ್ಣು ಮಾತ್ರ ಲಾಸ್ಟಲ್ಲಿ ಹಾಕೊಬೇಕು, ಅವಾಗ ಹುಳಿ ಬರಲ್ಲ. ಸ್ಟವ್ ಆಫ್ ಮಾಡಿದ್ಮೇಲೆ ಹಾಕೊಬೋದು. ಸ್ಟವ್ ಆಫ್ ಮಾಡಿದ್ಮೇಲೆ ಬೇಕಂದ್ರೂ ಹಾಕೊಬೋದು. ಫ್ರೈ ಆಗಬೇಕು. ಎಲ್ಲ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಅದು ತುಂಬ ಟೇಸ್ಟ್ ಬರುತ್ತೆ. ಇದು ಹೋಟೆಲ್ ಸ್ಟೈಲ್ ಥರ ನಿಮ್ಮ ಮನೆಯಲ್ಲಿ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಹಸಿರು ಮೆಣಸಿನ್ಕಾಯಿ ಹಾಕೋದು ಬೇಡ ಅಂದರೆ ಒಣಮೆಣಸಿನ್ಕಾಯಿ ಹಾಕ್ಕೊಬೋದು. ಮೆಣಸಿನ್ಕಾಯಿನೇ ಎಲ್ಲದಕ್ಕೂ ಯೂಸ್ ಮಾಡೋದು, ಏಕೆಂದರೆ ಗ್ಯಾಸ್ಟ್ರಿಕ್ ಆಗಲ್ಲ. ಉಪ್ಪಿಟ್ಟಿಗೆ, ಚಿತ್ರಾನ್ನ, ಅವಲಕ್ಕಿ, ಬಸ್ಸಾರು ಎಲ್ಲದಕ್ಕೂ ನಾನು ಒಣಮೆಣಸಿನ್ಕಾಯಿನೇ ಯೂಸ್ ಮಾಡೋದು. ಗ್ಯಾಸ್ಟ್ರಿಕ್ ಆಗಲ್ಲ. ಹಸಿರು ಮೆಣಸಿನ್ಕಾಯಿ ಅಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ, ಅದಕ್ಕೋಸ್ಕರ ನಾನು ಒಣಮೆಣಸಿನ್ಕಾಯೇ ಯೂಸ್ ಮಾಡ್ತೀನಿ ಎಲ್ಲದಕ್ಕೂ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊಬೇಕು, ಆಗ ಸ್ವಲ್ಪ ಟೇಸ್ಟ್ ಆಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಮೇಲೆ ಫ್ರೈ ಮಾಡಬೇಕು. ಇವಾಗ ನೀವು ನಿಂಬೆಹಣ್ಣು ಹಿಂಡ್ಕೊಬೇಕು. ಸೈಡಲ್ಲಿ ಇಟ್ಕೊಬೇಕು ಅಷ್ಟೇ, ಇವಾಗಲೇ ಅಪ್ಲೈ ಮಾಡಬಾರ್ದು. ಸ್ವಲ್ಪ ತಿಂದ್ಕೊಂಡಿರಿ, ಆಮೇಲೆ ಅಪ್ಲೈ ಮಾಡ್ಬೋದು. ಅವಲಕ್ಕಿ ಆದ್ಮೇಲೆ ಲಾಸ್ಟಲ್ಲಿ ಕೆಳಗಡೆ ಆದ್ಮೇಲೆ ಹಾಕೊಬೇಕು. ಸ್ಟವ್ ಆಫ್ ಮಾಡಬೇಕು. ಇದು ತುಂಬ ಹೋಟೆಲ್ ಸ್ಟೈಲಲ್ಲೂ ನೀವು ಮನೆಯಲ್ಲೇ ಮಾಡ್ಕೊಬೋದು. ಈಸಿ ಇದು ಮಾಡ್ಕೊಳ್ಳೋದು. ಇವಾಗ ನಾವು ಅನ್ನ ಹಾಕೊಬೇಕು, ಅವಲಕ್ಕಿ ಹಾಕೊಬೇಕು. ಅನ್ನ ಬೇಕಂದ್ರೂ ನೀವು ಹಾಕೊಬೋದು, ಅವಲಕ್ಕಿ ಬೇಕಂದ್ರೂ ಹಾಕೊಬೋದು. ಎರಡರಲ್ಲಿ ನಿಮ್ಮ ಚಾಯ್ಸ್ ಯಾವ್ದು ಬೇಕೋ ಅದನ್ನು ಹಾಕೊಳ್ಳಿ. ಆಮೇಲೆ ನೆಕ್ಸ್ಟು ಇವಾಗ ಅನ್ನ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಅವಲಕ್ಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಕಲರ್ ಚೆನ್ನಾಗಿ ಬರುತ್ತೆ. ನಿಮ್ಮ ಮನೆಯಲ್ಲೂ ಮಾಡ್ಕೊಂಡ್ರೆ ತುಂಬ ಇಷ್ಟ ಆಗುತ್ತೆ. ಐ ಆಮ್ ಸಾರಿ ಫಾರ್ ಔಟ್ಸೈಡ್ ಡಿಸ್ಟರ್ಬೆನ್ಸ್. ಅದು ಹೊರಗಡೆ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಸಾರಿ. ನೋಡಿ ಫ್ರೆಂಡ್ಸ್, ಇವಾಗ ನಾವು ಸ್ಟವ್ ಆಫ್ ಮಾಡಬೇಕು. ಆಫ್ ಮಾಡಿಬಿಟ್ಟು
ಆಫ್ ಮಾಡ್ಬಿಟ್ಟು ನಾವು ನಿಂಬೆಹಣ್ಣ ಇಟ್ಕೊತಿದ್ದೀವಿ. ಒಂದು 2 ನಿಂಬೆಹಣ್ಣು ಹಿಂಡಿದ್ರೆ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಬಾಯ್. ಬಾಯ್ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್ ಇದು ಇವತ್ತಿನ ರೆಸಿಪಿ. ನಾಳೆ ಇನ್ನೊಂದು ರೆಸಿಪಿ ಜೊತೆ ನಾವು ಬರ್ತೀವಿ. ಇದು ತುಂಬ ಚೆನ್ನಾಗಿರುತ್ತೆ, ನಿಮ್ಮ ಮನೆಯಲ್ಲೂ ಮಾಡ್ಕೊಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ಪ್ಲೀಸ್ ಈ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.